ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದಕ್ಕೆ ಹೇಳಿದ್ದು ನೀನ್ ತೇಟ್ ನಿಮ್ಮ ಅಪ್ಪನ ತರಾನೇ ಅಂತ. ಅದಕ್ಕೆ ನಾನು ಹೇಳಿದ್ದು ನಾನು ನಮ್ಮ ಅಪ್ಪನ ತರ ಅಂತ. ಭೂಮಿಕಾ, ಓ ಬಂದ್ರ, ಒಂದು ನಿಮಿಷ ಇರಿ, ನೀರು ತಂದೆ. ಮತ್ತೆ ಆಫೀಸ್ ಸ್ಪೇಸ್ ನೋಡಕ್ ಹೋಗಿದ್ರಲ್ಲ, ಸಿಕ್ತಾ? ಸಿಕ್ತು, ಸಕ್ಕದಾಗಿದೆ. ನೈಸ್. ಎಲ್ಲಿ ಮಕ್ಳು ಕಾಣಿಸ್ತಾ ಇಲ್ಲ? ಅಮ್ಮ ಕರ್ಕೊಂಡು ಹೋಗಿದ್ದಾರೆ. ಓ ಹೌದಾ, ಓಕೆ. ಭೂಮಿಕಾ, ನಾಳೆ ನೀವು ಸ್ಕೂಲಿಗೆ ರಜೆ ಹಾಕ್ಬೇಕಾಗತ್ತೆ. ಸಾರಿ ಗೌತಮ್ ಅವರೇ, ಆದರೆ ಅಕಾಡೆಮಿಕ್ ಇಯರ್ ಎಂಡ್ ಆಗ್ತಿದೆ, ಎಕ್ಸಾಮ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಬೇಕು, ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಹೊತ್ತು ಫ್ರೀ ಮಾಡಿಕೊಟ್ರಿ. ಯಾಕೆ? ನಾನು ಆಫೀಸ್ ಸ್ಪೇಸ್ ನೋಡಿದೆ ಅಂತ ಹೇಳಿದ್ನಲ್ಲ, ನನಗೆ ಇಷ್ಟ ಆಯಿತು. ಸರಿ ಪೂಜೆ ಮಾಡ್ಬೋಣ ಅನ್ಕೊಂಡೆ, ಶಾಸ್ತ್ರಿಗಳನ್ನ ಕೇಳಿದೆ, ನಾಳೆ ಒಳ್ಳೆ ದಿನ ಮಾಡಿ ಅಂದರು, ಮಾಡಿ ಮುಗಿಸ್ಬೋಣ ಅಂತ ಅಷ್ಟೇ. ನೋಡಿ, ಇದಕ್ಕೆ ನಾನು ಹೇಳೋದು, ನೀವು ಡಿಸಿಷನ್ ಮಾಡೋ ತನಕ ಅಷ್ಟೇ ಆಮೇಲೆ ತರ ತೆವಳ್ತೀರಾ, ಆಮೇಲೆ ಬುಲೆಟ್ ಟ್ರೈನ್ ತರ ನುಗ್ತಾನೆ ಇರ್ತೀರಾ. ಆಫೀಸ್ ಸ್ಪೇಸ್ ನೋಡಿದಾಯ್ತು, ಫೈನಲೈಸ್ ಮಾಡಿದಾಯ್ತು, ಶಾಸ್ತ್ರಿಗಳ ಹತ್ರ ಮಾತಾಡಿದಾಯ್ತು, ಈಗ ನಾಳೆ ಪೂಜೆನು. ನೋಡಿ, ಒಳ್ಳೆ ಕೆಲಸನ, ಉದ್ಧಾರ ಆಗೋ ಕೆಲಸನ ಡಿಲೇ ಮಾಡಬಾರ್ದು. ಹಾಗೇನಾದರೂ ಮಾಡಿದ್ರೆ ನಮ್ಮ ಬೆಳವಣಿಗೆ ಡಿಲೇ ಆಗ್ಬಿಡುತ್ತೆ. ಪಟ 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 ಅಂತ ಎಲ್ಲಾನು ಮಾಡಿ ಮುಗಿಸ್ತಾ ಇದ್ದೀನಿ, ಆದಷ್ಟು ಬೇಗ ಬಿಸ್ನೆಸ್ ಶುರು ಮಾಡೋಣ. ಹೌದೌದು. ಸೊ ನಾಳೆಯಿಂದ ನೀವು ಫುಲ್ ಫಾರ್ಮ್ ದ ಗ್ರೇಟ್ ಗೌತಮ್ ದೇವಾನ್, ದ ಬಿಸ್ನೆಸ್ ಮ್ಯಾಗ್ನೆಟ್ ರಿಟರ್ನ್. ಹಲೋ ಹಲೋ, ಅಷ್ಟೊಂದೆಲ್ಲ ಏನಿಲ್ಲ, ನಾನಿನ್ನು ಸ್ಟಾರ್ಟ್ಅಪ್ ಬಿಸ್ನೆಸ್ ಮ್ಯಾನ್ ಅಷ್ಟೇ. ಅರೆ, ನೀವು ಒಂದ್ಸಲ ಶುರು ಮಾಡಿದ್ರೆ ನಾನ್ ಸ್ಟಾಪ್ ಆಗಿ ಹೋಗ್ತಾನೆ ಇರ್ತೀರಾ. ಬೇಡ ಅಂದ್ರು ಬಿಸ್ನೆಸ್ ಸಕ್ಸಸ್ಫುಲ್ ಆಗೇ ಆಗುತ್ತೆ. ಯಾಕಂದ್ರೆ ಚಿನ್ನದಂತ ವ್ಯಕ್ತಿತ್ವ ನಿಮ್ದು. ನೀವ್ ಏನ್ ಮುಟ್ಟಿದ್ರೆ ಅದು ಚಿನ್ನ ಆಗ್ಬಿಡುತ್ತೆ. ಯು ಹ್ಯಾವ್ ಮಿದಾಸಸ್ ಟಚ್. ಐಸೆ ಹಲೋ, ಹಾಗೆಲ್ಲ ಹೇಳ್ಬಿಡಿ. ಏಕೆ? ಆಮೇಲೆ ನಿಮ್ಮನ್ನು ಮುಟ್ಬೇಕಲ್ಲ, ನಿಮ್ಮನ್ನು ಮುಟ್ಟಿದ್ರೆ ನೀವು ಚಿನ್ನ ಆಗ್ಬಿಟ್ರೆ ನಿಮ್ಮನ್ನ ಇಟ್ಕೊಂಡು ಏನು ಮಾಡಲಿ ನಾನು? ಮಾರ್ಬಿಡಿ, ಇನ್ವೆಸ್ಟ್ಮೆಂಟ್ಗೆ ಯೂಸ್ ಆಗುತ್ತೆ. ಹೌದಲ್ವಾ? ಒಳ್ಳೆ ಸಜೆಷನ್. ಇರಿ ನೋಡ್ತೀನಿ. ಅರೆ ಮುಟ್ ನೋಡ್ತೀನಿ. ಹೌದು, ನನಗೆ ಮಾರಕ್ಕೆ ಅಂತ ಮುಡ್ತೀರಾ ನೀವು? ಏನು ಚಿನ್ನ? ಸರಿ, ನಾನು ನೋಡಿಲ್ಲ. ನೀನೇನು ನೋಡಬಾರ್ದು, ನೋಡಿಲ್ಲ, ಏನೂ ಆಗಿಲ್ಲ ಇಲ್ಲಿ. ಏನೂ ಆಗಿಲ್ವಾ? ಏನಾಗಬೇಕಾಗಿತ್ತು? ಬಿಡಿ ನೀವು ಅದನ್ನ. ಅವಳು ಗುಡ್ ನ್ಯೂಸ್ ಕೊಡಿ. ಒಂದು ಖುಷಿ ವಿಷಯ. ನನ್ನ ಆಫೀಸ್ ಓಪನಿಂಗು ನಾಳೆ ಇಟ್ಕೊಂಡಿದ್ದೀನಿ, ನೀನು ದಯವಿಟ್ಟು ಬರಬೇಕು. ನೈಸ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಟು ಯು ಟು. ಸರಿ, ನೀವು ಅಮ್ಮನಿಗೆ ಫೋನ್ ಮಾಡಿ ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತ ವಿಚಾರಿಸಿ, ಹಾಗೆ ಈ ಆಫೀಸ್ ಪೂಜೆನ ಹೇಳ್ಬಿಡಿ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಮೊದಲನೇ ತುತ್ತು ನಮ್ಮಿಂಚುಗೆ, ಎರಡನೇ ತುತ್ತು ಯಾರಿಗೆ? ನನಗೆ. ಮಮ್ಮಮ್ಮಗೆ, ನಮ್ ಗುಂಡಿಂಗೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓ, ಯಾರಪ್ಪ ಫೋನ್? ನಿಮ್ಮಮ್ಮ ಕಂಡ್ರೋ. ಹಲೋ ಕಂದ, ಚೆನ್ನಾಗಿದ್ಯಾ? ಅಮ್ಮ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಾನಾ ನನ್ನ ಪುಟಾಣಿಗಳಿಗೆ ಊಟ ಮಾಡಿಸ್ತಾ ಇದ್ದೆ. ಊಟ ಮಾಡಿಸ್ತಿದ್ಯಾ? ಮಾ, ಅವ್ರಾಗ ಅವರೇ ಊಟ ಮಾಡ್ತಾರಮ್ಮ. ನೋಡಿ, ಇದಕ್ಕೆ ನಾನು ಹೇಳೋದು, ಅವ್ರು ನಿಂಗೆ ಸುಮ್ಮನೆ ತೊಂದರೆ ಕೊಡ್ತಿದ್ದಾರೆ ಅಂತ. ಛೆ, ಕಾಟ ಅಂತೆ ಕಾಟ. ಏನ್ ಮಾತು ಅಂತ ಆಡ್ತೀಯ ಭೂಮಿ? ನನ್ನ ಮಕ್ಕಳಪ್ಪ, ಚಿನ್ನದಂತ ಮಕ್ಕಳು, ಬಲು ಮುದ್ದಪ್ಪ ನನ್ನ ಮೊಮ್ಮಕ್ಕಳು. ಮಾ, ನೀನ್ ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ರೆ ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಇರೋದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರು ಅನ್ನೋ ಥರ ಆಯ್ತು ನಿನ್ನ ಮಾತು. ನನ್ನ ಮಕ್ಕಳು ಬ್ರಿಲಿಯಂಟ್ ಫೆಲೋಸ್ ಅಪ್ಪ, ವೆರಿ ವೆಲ್ ಬಿಹೇವ್ಡ್. ನಾನು ಯಾಕೆ ಸುಳ್ಳು ಹೇಳಿ ಅಲ್ವೇನ್ರ? ಸರಿ, ನೀನೇನ್ ಮಾಡ್ತಿದ್ಯಾ? ಹಳಿ ಅಂದ್ರೆ ಏನ್ ಮಾಡ್ತಿದ್ದಾರೆ? ಅವ್ರೀಗ ತಾನೇ ಆಚೆಯಿಂದ ಬಂದ್ರು, ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ನಾನು ನಿನ್ ಜೊತೆ ಮಾತಾಡ್ತಿದ್ದೀನಿ. ಆಕ್ಚುಲಿ ನಿನ್ಗೊಂದು ವಿಷಯ ಹೇಳೋಣ ಅಂತ ಕಾಲ್ ಮಾಡಿದೆ. ಏನ್ ವಿಷಯ? ಸರಿ, ಏನಿರ್ಬೋದು ಅಂತ ಗೆಸ್ ಮಾಡು. ಅಯ್ಯಪ್ಪ, ನೀವಂತೂ 101 ಮಾಡ್ತಿರ್ತೀರಾ, ನಾನು ಹೆಂಗೆ ಗೆಸ್ ಮಾಡ್ಲಿ? ನೀನೇ ಹೇಳು ಕಂದ. ಗೌತಮ್ ಅವರು ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ. ನಾಳೆ ಆಫೀಸ್ ಪೂಜೆ ಇದೆಮ್ಮ. ನಿಜವಾಗ್ಲೂ? ಹೌದಾ? ತುಂಬಾ ಸಂತೋಷ ಆಯ್ತು ಭೂಮಿ, ತುಂಬಾ ಸಂತೋಷ ಆಯ್ತು. ನಿಮ್ಮಪ್ಪ ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದಾರಂತೆ. ನಾಳೆನೆ ಪೂಜೆ ಅಂತೆ. ನಂಗೆ ಸ್ಕೂಲಿಗೆ ರಜಾ. ಅಮ್ಮ ಏನಂದ ಅವನು? ಏನಿಲ್ಲ ಕಣೆ, ನಾಳೆ ಪೂಜೆ ಅಂದ್ಯಲ್ಲ, ಅದಕ್ಕೆ ಅವನು ಸ್ಕೂಲಿಗೆ ರಜಾ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ಟಿದ್ದಾನೆ. ಸರಿ, ಸ್ಪೀಕರ್ಗೆ ಹಾಕಿ. ಒಂದು ನಿಮಿಷ ಕೊಡ್ತೀನಿ.
ನಿಮ್ಮಮ್ಮ ಮಾತಾಡ ಮಮ್ಮಿ ನಾಳೆ ನಿನಗೆ ರಜಾ ಇಲ್ಲ, ಇನ್ನು ಸ್ಕೂಲ್ಗೆ ಹೋಗ್ಬೇಕು. ಏನ್ ಮಮ್ಮಿ, ನಾಳೆ ಟೆಸ್ಟ್ ಇದೆ, ನೆನಪಿದೆ ತಾನೆ? ಮಮ್ಮಿ ನಾವು ಟೆಸ್ಟ್ ಮುಂದಕ್ಕೆ ಹಾಕೋದಕ್ಕಾಗಲ್ವಾ? ಏ ಅಪ್ಪು, ಅದನ್ನೆಲ್ಲ ಹೇಗೋ ಮಾಡಕ್ಕಾಗತ್ತಾ? ಇದು ಬರೀ ಪೂಜೆ ಅಷ್ಟೇ. ನಾನು ಇನ್ನೊಂದಿನ ಕರ್ಕೊಂಡು ಹೋಗ್ತೀನಿ, ಸರಿನಾ? ಹೋಗ್ಲಿ ಮಮ್ಮಿ, ಹೋಗ್ಲಿ ಏಯ್, ಏನೋ ಹೋಗ್ತಿದ್ಯಾ? ಏನಿಲ್ಲ ಮಮ್ಮಿ, ಏನಿಲ್ಲ. ಸರಿ, ಅಮ್ಮಮ್ಮನ ಫೋನ್ ಕೊಡು. ಹಾ, ಒಂದ್ ನಿಮಿಷ ಇರು. ಹೇಳು ಕಂದ. ಮಾ, ನಾನು ಲೊಕೇಶನ್ ಕಳಿಸ್ತೀನಿ, ನಾಳೆ ಎಲ್ರು ಬಂದ್ಬಿಡಿ, ಸರಿನಾ? ಅದೇನು ಪೂಜೆ ಇದೆಯಲ್ಲ, ಅದನ್ನ ನೀವೇ ಮಾಡ್ಕೊಳ್ಳಿ. ಇನ್ ನಿಮ್ಮಪ್ಪ ನಾಳೆ ಇಡೀ ದಿವಸ ಬ್ಯುಸಿ ಅಂತ 3 ದಿವಸದಿಂದ ಹೇಳ್ತಾ ಇದ್ದಾರೆ. ಇನ್ ಮನೇಲಿರೋದು ನಾನೊಬ್ಳೆ, ನಾನು ಬರಕ್ಕಾಗೋದಿಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಪೂಜೆ ಚೆನ್ನಾಗಾಗ್ಲಿ, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ಬಂದು ನಾನು ನೋಡ್ಕೋತೀನಿ, ಓಕೆನಾ? ಓ, ಸೊ ನೀವ್ಯಾರು ಬರೋದಕ್ಕಾಗಲ್ವಾ? ಸರಿ, ನಾನು ಅಪ್ಪಿ ಪಾರ್ಥ ಅವ್ರನ್ನ ಬರಕ್ಕೆ ಹೇಳ್ತೇನೆ. ಅದನ್ನ ನಾನೇ ಹೇಳ್ತೀನಿ ಬಿಡು, ಅವರಿಗೆ ಬರ್ತಾರೆ. ಓಕೆ ಅಮ್ಮ, ನಾಳೆ ಟೆಸ್ಟ್ ಇದೆ, ಅವ್ರು ಓದ್ಕೊಂಡಿದ್ದಾರೆ ತಾನೆ? ಇಬ್ರು ಚೆನ್ನಾಗಿ ಓದ್ಕೋತಿದ್ದಾರೆ. ಹೋಗ್ಬಿಟ್ಟು ಜಾಣ್ರಾಗ್ಬಿಟ್ರ? ನಂಬಕ್ಕೆ ಆಗ್ತಿಲ್ವಲ್ಲ. ಅಪ್ಪಗೆ ಫೋನ್ ಕೊಡೋ ನಿಮಿಷ. ಕೊಟ್ಟೆ ನೋಡು, ಕೊಟ್ಟೆ. ಓದ್ಕೋತಾ ಇದೀನಿ ಅಂತ ಹೇಳು. ಅಮ್ಮಿ ಅಪ್ಪು ನೋಡು, ಮಿಂಚು ಓದ್ಕೊಳ್ತಾಳೆ, ನನಗೆ ಅವಳ ಬಗ್ಗೆ ಡೌಟ್ ಇಲ್ಲ, ನನಗೆ ನಿಂದೇ ಡೌಟು. ನೀನು ಓದ್ಕೊಂಡೇನಾಕಂದ? ಮಮ್ಮಿ ಅವಳಿಗಿಂತ ಬೇಗನೆ ಮುಗಿಸ್ಬಿಡೀನಿ. ಯಾರು? ನೀನು? ನಮ್ತೇನ್ ಬಿಡಪ್ಪ, ಅಮ್ಮಮ್ಮನ ಫೋನ್ ಕೊಡು. ಭೂಮಿ, ಹೇಳು ಭೂಮಿ. ಅಮ್ಮ, ನಾಳೆ ಅವ್ರಿಗೆ ಟೆಸ್ಟ್ ಇದೆ, ಒಂದು ಸ್ವಲ್ಪ ಓದ್ಸಮ್ಮ ಪ್ಲೀಸ್. ಸರಿ ಪುಟ್ಟ, ನಿನ್ಗೂ ಅಷ್ಟೇ, ಆಲ್ ದಿ ಬೆಸ್ಟ್. ಅಳಿಯಂದ್ರಿಗೂ ತುಂಬಾ ಸಂತೋಷ ಆಯ್ತು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳು. ಮಕ್ಕಳು ಹೇಳ್ತೇವಂತೆ ನೋಡು, ಕೊಡ್ತೀನಿ, ಹೇಳಿ. ಪಪ್ಪಂಗೆ ಆಲ್ ದ ಬೆಸ್ಟ್. ಪಪ್ಪಂಗೆ ಆಲ್ ದ ಬೆಸ್ಟ್ ಹೇಳ್ಬಿಡಿ ಅಮ್ಮ. ಕೇಳಿಸ್ಕೊಂಡ್ಯಾ? ದೇವ್ರೇ ನಿಮ್ಗೆ ಆಶೀರ್ವಾದ ಮಾಡಿದಷ್ಟು ಖುಷಿ ಆಯ್ತು. ಆಲ್ ದಿ ಬೆಸ್ಟ್ ಮಗಳೇ, ಎಲ್ಲ ಒಳ್ಳೇದಾಗ್ಲಿ. ಸರಿ, ಓಕೆ, ಗುಡ್ ನೈಟ್, ಬಾಯ್. ಖುಷಿನಲ್ಲಿ ಇನ್ನೂ 2 ತುತ್ತು ಜಾಸ್ತಿ ಊಟ ಮಾಡಬೇಕು, ಜಾಸ್ತಿ ಶಕ್ತಿ ಬರುತ್ತೆ, ಓಕೆನಾ? ಅಲ್ಲ ಕಣೋ ಪಟ್ಟಿಂಗ, ಇಷ್ಟು ಸುಳ್ಳು ಹೇಳೋದು ಎಲ್ಲಿಂದನೋ ಕಲ್ತೆ ನೀನು? ಸತ್ತಿ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತೀಯಲ್ಲೋ? ಮಮ್ಮಿ ಎಷ್ಟಿದೆ ಬಿಡಿ. ನನ್ನ ಮಗಳ ಬಗ್ಗೆ ಹೇಳ್ಬೇಡ. ನನ್ನ ಮಗಳು ಯಾವತ್ತಿದ್ರೂ ಸುಳ್ಳು ಹೇಳೋದಿಲ್ಲ. ಹೌದಾ? ಎದುರುಗಡೆನೆ ಪಪ್ಪ ಇದ್ದಿದ್ದು. ಈ ಸತ್ಯ ಹೇಳೋದಕ್ಕೆ ಎಷ್ಟು ದಿನ ತಗೊಂಡ್ರು? ಅದಾ ನೋಡು, ತುಂಬಾ ಲೇಟ್ ಆಗ್ತಾ ಇದೆ ಇವಾಗ. ಬೇಗ ಬೇಗ ಊಟ ಮಾಡಿ ತಾಚಿ ಮಾಡ್ಬೇಕಾಯ್ತಾ? ಅಮೃತಧಾರೆ